ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ನ ಹೆಂಗೆ ಆನ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ನೋಡಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ನೀವು ವಾಟ್ಸಪ್ನ ಓಪನ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬಂದಾದಮೇಲೆ ಮೇಲ್ಗಡೆ ಇರುವ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೇಲ್ಗಡೆ, ಫಸ್ಟ್ ಒನ್ನೇ ಬರುತ್ತೆ. ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ ನೋಡಿ. ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟರ್ನ್ ಆನ್ ಅಂತಿದೆಯಲ್ಲ ಕೆಳಗಡೆ, ಈ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು 6 ಡಿಜಿಟ್ ಯಾವುದಾದ್ರೂ ನೀವು ಪಾಸ್ವರ್ಡ್ನ ಇಟ್ಕೊಬೇಕಾಗುತ್ತೆ. ಪಾಸ್ವರ್ಡ್ನ ನಾನು ಇಡ್ತೀನಿ ಇವಾಗ. ಮತ್ತೆ ಕನ್ಫರ್ಮೇಷನ್ ಕೊಡ್ತೀನಿ. ಇದನ್ನ ಸೇವ್ ಕೊಡಬೇಕು. ಕನ್ಫರ್ಮೇಷನ್ ಆದಮೇಲೆ ಇಲ್ಲಿ ಪಿನ್ ಸೆಟ್ ಆಯಿತು. ಅಕಸ್ಮಾತಾಗಿ ನೀವೇನಾದ್ರು ಪಿನ್ನನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಪಿನ್ ಚೇಂಜ್ ಅಂತ ಇದೆಯಲ್ಲ, ಚೇಂಜ್ ಪಿನ್ ಅಂತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಿನ್ನನ್ನು ಚೇಂಜ್ ಮಾಡ್ಬೋದು. ಅಕಸ್ಮಾತ್ ಈ 2 ಸ್ಟೆಪ್ ವೆರಿಫಿಕೇಷನ್ ನಿಮಗೆ ಬೇಡ ಅಂತ ಅನಿಸಿದರೆ ಟರ್ನ್ ಆಫ್ ಅಂತ ಮೇಲ್ಗಡೆನೇ ಇದೆ. ಆ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಟರ್ನ್ ಆಫ್ ಆಗುತ್ತೆ. ನೀವು ವಾಟ್ಸಪ್ ಓಪನ್ ಮಾಡುವಾಗ ನಿಮಗೆ ಆ 6 ಡಿಜಿಟ್ ನಂಬರ್ ಏನಿದೆ ಅದನ್ನು ಕೇಳೋದಿಲ್ಲ. ಈ ಫೀಚರ್ ಏನಕ್ಕೋಸ್ಕರ ನೀವು ಯೂಸ್ ಮಾಡ್ಕೊಬೇಕಂತ ಹೇಳಿದರೆ, ನಿಮ್ಮ ಅಕೌಂಟನ್ನ ಬೇರೆ ಒಂದು ಮೊಬೈಲಲ್ಲಾಗಲಿ ಬೇರೆ ಒಂದು ಕಂಪ್ಯೂಟ್ರಲ್ಲಾಗಲಿ ನಿಮ್ಮ ವಾಟ್ಸಪ್ಪನ್ನ ಓಪನ್ ಮಾಡೋಕ್ಕೆ ಇದು ಅವಕಾಶ ಮಾಡಿಕೊಡಲ್ಲ. ಯಾಕಂತ ಹೇಳಿದ್ರೆ ನೀವು ಆ ಡಿಜಿಟ್ ನಂಬರ್ ಹೊಡೆದ್ರೆ ಮಾತ್ರ ನಿಮ್ಮ ವಾಟ್ಸಪ್ ಓಪನ್ ಆಗೋದು. ಈ ರೀತಿಯಾದ ಒಂದು ಫೀಚರ್ನ ದಯವಿಟ್ಟು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ವಾಟ್ಸಪ್ ಹ್ಯಾಕ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ಕೆಲವೊಂದು ಮೊಬೈಲ್ಗಳಲ್ಲಿ. ಹಾಗಾಗಿ ಇದನ್ನು ಅಂಥವರಿಗೆ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ಎಲ್ಲರೂ ಯೂಸ್ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.